ಸಮಾಜದಲ್ಲಿ ಬದಲಾವಣೆ ಹಾಗೂ ದೇಶದ ಅಭಿವೃದ್ಧಿ ಸಾಧಿಸಬೇಕಾದರೆ ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ ಎಂದು ಶಾಸಕ ಎ ಮಂಜು ತಿಳಿಸಿದರು. ಪಟ್ಟಣದ ಹೊರವಲಯದಲ್ಲಿರುವ ಡಿಕೆ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಪಿಜಿಎಸ್ ಕಾಲೇಜಿನ ಫ್ರೆಷರ್ಸ್ ಪಾರ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶಿಕ್ಷಣ ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ವಿದ್ಯೆಯನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಶಾಸಕ ಎ ಮಂಜು ಕರೆ ನೀಡಿದರು. ಇವತ್ತು ವಿದ್ಯೆ ಭಾರಿ ಮುಖ್ಯವಾದದ್ದು. ವಿದ್ಯೆ ಇಲ್ಲದಲೇ ಬದುಕು ಭಾರಿ ಶೂನ್ಯ ಅಂತಕ್ಕಂಥದ್ದು. ನಮಗೆ ಆಸ್ತಿ ಇರ್ಬೋದು, ಹೊಲ ಮನೆ ಗದ್ದೆ ಏನಾದ್ರು ಇರ್ಬೋದು, ದುಡ್ಡು ಇರ್ಬೋದು, ಅದು ಎಲ್ಲದಕ್ಕಿಂತ ದೊಡ್ಡದು ಯಾವುದು ಅಂದರೆ ವಿದ್ಯೆ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ಇವತ್ತು ಎಲ್ಲನೂ ಕದಿಬೋದು, ದುಡ್ಡು ಕದಿಬೋದು, ಚಿನ್ನ ಕದಿಬೋದು, ಎಲ್ಲ ಕದಿಬೋದು, ಮಾಡ್ಬೋದು. ನಮ್ಮ ತಲೆ ಒಳಗೆ ವಿದ್ಯೆ ಇದ್ದರೆ ವಿದ್ಯೆಯನ್ನು ಕದಿಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಮ್ಮ ಬದಲಾವಣೆ, ದೇಶದ ಬದಲಾವಣೆ, ನೀವು ಬದಲಾವಣೆ, ನಿಮ್ಮ ಕುಟುಂಬ ಬದಲಾವಣೆ, ಅದು ಏನಾದರೂ ಅದನ್ನು ಒಂದು ಅನುಭವಿಸ್ಬೇಕು ಅಂದರೆ ನೀವು ವಿದ್ಯೆಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನೀವು 9ನೇ ತಾರೀಕಿಂದ 10-11 ಪಿ.ಯು.ಸಿ ಒಳಗೆ ನೀವು ನಿಜವಾಗ್ಲೂ ಕೂಡ ನೀವು ಕನಸುಗಾರ ಆಗಿ, ನಾನು ಐ ವಾಂಟ್ ಟು ಬಿಕಮ್ ಸಮಥಿಂಗ್, ಐ ವಾಂಟ್ ಟು ಸಿ ದಟ್, ಐ ವಾಂಟ್ ಟು ರೀಚ್ ಇನ್, ನನ್ನ ಗೋಲ್ ಇದು ಅಂತಕ್ಕಂಥದ್ದು ನೀವು ಆಸೆ ಇಟ್ಕೊಂಡು ಓದಿದರೆ ನೀವು ನಿಜವಾಗ್ಲೂ ಕೂಡ ಅದನ್ನು ಸಾಧಿಸೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಹಲವಾರು ನಿದರ್ಶನಗಳನ್ನು ನಾವು ನೋಡ್ಕೊಂಡು ಬಂದಿದ್ವಿ. ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ವಿದ್ಯೆಯನ್ನು, ಸಂಸ್ಕಾರವನ್ನು ಹೇಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಈ ಒಂದು ವ್ಯವಸ್ಥೆ ದೃಷ್ಟಿಯಿಂದ ಎಷ್ಟು ಜ್ಞಾನವನ್ನು ಪಡ್ಕೊಂಡು ನಾನು ವಿದ್ಯಾವಂತನಾಗ್ತೀನಿ, ಸಂಸ್ಕಾರವಂತನಾಗ್ತೀನಿ, ಸಾಕಷ್ಟು ಈ ಜನ್ಮವನ್ನು ಸಾರ್ಥಕಪಡಿಸ್ಕೊಂಡು ತಂದೆ ತಾಯಿಗಳು ನಮ್ಮ ಮೇಲೆ ಇಟ್ಟಿರುವಂಥ ಭರವಸೆಗಳಿಗೆ ಎಷ್ಟು ಪೂರಕವಾದಂತಹ ವಾತಾವರಣ ನಾನು ಸೃಷ್ಟಿ ಮಾಡ್ಕೋತೀನಿ ಅನ್ನೋದು ನಿಮ್ಮ ಕೈಲಿದೆ, ವಿದ್ಯಾರ್ಥಿಗಳ ಕೈಲಿ. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಟ್ರಸ್ಟ್ನ ಆಡಳಿತಾಧಿಕಾರಿ ಎ.ಟಿ. ಶಿವರಾಮ್, ತಹಸೀಲ್ದಾರ್ ಕೆ.ಸಿ. ಸೌಮ್ಯ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು 2006ರಲ್ಲಿ ಅರಕಲಗೂಡಿನಲ್ಲಿ ಪ್ರಾರಂಭವಾಯಿತು.